ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಬ್ಲಾಗ್. ನಾವು ನಮ್ಮ ಸಿಂಬಾ ಕರ್ಕೊಂಡು ಸೀದಾ ಹೊಲಕ್ಕೆ ಹೊಂಟ್ವಿ ನೋಡ್ರಿ. ಬಿತ್ತಾಕ ಟ್ಯಾಕ್ಟ್ರಿ ಬರೋದೈತಿ, ಗೊಬ್ಬರ ಸ್ಟಾಕ್ ಮಾಡ್ಕೊಂಡಿದ್ವಿ. ಗಿಳಿ ಎಲ್ಲ ಚಲೋ ಆಗಿತ್ರಿ. ನಾವು ನಮ್ಮ ಹೊಲನ ಬಿತ್ತಾಕಂತ ಬಂದವಿ. ನಮ್ಮ ಹೊಲದ ಸರ್ವೆ ಆಫೀಸರ್ ಇವ್ರಿ. ಹೊಲಕ್ಕೆ ಕರ್ಕೊಂಬಂದಿಂದ ಒಂದು ರೌಂಡ್ ಸುತ್ತ ಹೋಗಿ ಬಂದು ಆಮೇಲೆ ಸಮಾಧಾನ ಆಗದ್ರಿ. ಅಲ್ಲಿ ಮಟನ ಒಟ್ಟು ಸಮಾಧಾನ ಮಾಡ್ಕೊನಲ್ರಿ ಇವ. ಹೊಲ ಬಿತ್ತಾಕಂತರೂ ಒಳ್ಳೆ ಹದ ಐತ್ರಿ. ಮಳೆ ಬರೋ ಒಳಗೆ ಸಿಕ್ಕೊಂಡು ಹೋಗ್ಬೇಕ್ರಿ. ಮಳೆ ಮಾಡೊಂದು ಆಗ್ಬಿಟ್ಟೈತಿ. ಇದು ನಮ್ಮ ಮನೆ ಮಹಾಲಕ್ಷ್ಮಿ ರೀ. ಇದನ್ನು ಭಾರಿ ಚಂದಾಗ ನೋಡ್ಕೊಂತೀನಿ ನಾನು. ನಮ್ಮ ಸರ್ವೆ ಆಫೀಸರ್ ಮತ್ತೆ ಬಂದ್ರ ರೀ. ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ಜೀವ ತಿನ್ನಾಕರ ಬಿಡಲೇ. ಸಿಂಬಾ ಕುಡಿ ಬಲೇ. ಬಿತ್ತಾಕ ಟ್ಯಾಕ್ರಿ ಬರ್ತಾನೆ ಅಂದತ್ರಿ. ಹಂಗಾಗಿ ಟ್ಯಾಕ್ರಿಗೆ ವೇಟ್ ಮಾಡಾಕತ್ತಿದ್ವಿ. ಟ್ಯಾಕ್ರಿ ಬಂತ್ರಿ. ಗೊಬ್ಬರ ಇರ್ಕೊಂಡು ಹೊಲದ ಕಡೆ ಹೊಂಟ್ವಿ. ನಮ್ಮ ಹೊಲಕ್ಕೆ ಯಾವ ಗೊಬ್ಬರ ಯಾವ ಬೀಜ ಹಾಕ್ಯಾವಂದು ತೋರಿಸ್ತವ್ರಿ. ಇದು 10-26 ಗೊಬ್ಬರ ರೀ. ಇದನ್ನು ಹಾಕಿದ್ರೆ ಬಲು ಫಲವತ್ತತೆ ಬರ್ತೈತಿ. ಇದು DKC 78. ಅರುಣಾದ ಭೂಮಿಗೆ ನಮ್ಮ ಸಿಂಬಾ ನೋಡ್ರಿ ಹೊಲ ಹೊಡ್ಸಾಕತೈತಿ. ಒಂದು ಮನುಷ್ಯ ಏನು ಕೆಲಸ ಮಾಡ್ತಾನ ಆ ಕೆಲಸ ನಮ್ಮ ನಾಯಿ ಮಾಡಾಕತೈತ್ರಿ. ನಿಮಗೇನಾರ ಹೊಲದ ಮನೆ ಯೂಸ್ಗೆ ನಾಯಿ ಸಾಕ್ಬೇಕು ಅನ್ನೋದಿತ್ತಂದ್ರೆ ಈ ತಳಿ ಸಾಕ್ರಿ, ಡಾಬರ್ ಮ್ಯಾನ್. ನೀವು ಹೆಂಗೆ ನೋಡ್ಕೊಂತೀರಿ ಹಂಗೆ ಇರ್ತೈತ್ರಿ. ನೀವು ಹೆಂಗೆ ರೂಢಿ ಕಲಿಸ್ತೀರಿ ಹಂಗೆ ರೂಢಿ ಆಕತ್ರಿ. ಫೈನಲಿ ನಮ್ಮ ಹೊಲ ಹೊಡೆದು ಮುಗೀತ್ರಿ. ನಮ್ಮ ಟ್ಯಾಕ್ರಿನ ದಂಡಿಗೆ ಬಂದು ನಿಂತ್ಕಂತ. ಇನ್ನೇನು ಮನೆಗೆ ಹೋಗೋಣ ಅನ್ನೋ ಟೈಮ್ನಾಗ ನಮ್ಮ ಸಿಂಬಾ ಮುಳ್ಳು ನಡಿಸ್ಕೊಂಬಿಟ್ಟತ್ ನೋಡ್ರಿ. ನೀವೇನಾರ ನಿಮ್ಮ ನಾಯಿನ ಹೊಲಕ್ಕೆ ಕರ್ಕೊಂಡು ಹೋದ್ರೆ ಅದನ್ನ ಎಲ್ಲ ಒಂದ್ಸರಿ ಕಾಲು ಕೈ ಮೈಗೆ ಎಲ್ಲ ಚೆಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ರಿ. ಇಲ್ಲ ಇಂಥ ಪ್ರಾಬ್ಲಮ್ ಎದುರಿಸ್ಬೇಕಾಕತಿ. ನಾನು ನಮ್ಮ ಸಿಂಬಾ ಮನೆಗೆ ಹೊಂಟ್ವಿ ನೋಡ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೆ ರೈತರಿಗೆ ₹1 ಲಾಭ ಇಲ್ರಿ. ಬೆಳೆ ತಕ್ಕಂಗೆ ಯೋಗ್ಯ ಬೆಲೆ ಸಿಗಂಗಿಲ್ರಿ. ಆದ್ರೆ ರೈತರು ತಮ್ಮ ಶ್ರಮ ಪಡೋದು ಬಿಡಂಗಿಲ್ರಿ.